ಎಲ್ಲರಿಗೂ ಸಂಧ್ಯಾ ದುರ್ಗಾದೇವಿ ಎಲ್ಲರಿಗೂ ಸಂಧ್ಯಾ ದುರ್ಗಾದೇವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಪಿರಾಮಿಸ್ ಅಂತ ಒಂದು ಸ್ವೀಟು ಮಾಡೋದು ತೋರಿಸ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿದೆ. ಜೇನುತುಪ್ಪ, ಒಂದು ಬಾಟ್ಲ್ ಜೇನುತುಪ್ಪ ಮತ್ತು ರಸ್ಕು ಮತ್ತು ಪನ್ನೀರು 200 ಗ್ರಾಮ್ಸು ಮತ್ತು ವೆನಿಲ್ಲಾ ಎಸೆನ್ಸು ಮತ್ತು ಹಾಲು ಮತ್ತು ಕಾಫಿ ಪುಡಿ, ಇಷ್ಟು ಇದಕ್ಕೆ ಬೇಕಾಗಿರೋ ಐಟಮು. ಮತ್ತು ಇದು ಕೋಕೋ ಚಾಕ್ಲೇಟ್ ಪೌಡರ್ ಇದು ಬೇಕಾಗುತ್ತೆ. ಮತ್ತು ಇದನ್ನ ಕಾಫಿ ಪುಡಿನ ಬಿಸಿನೀರಲ್ಲಿ ಕಾಯಿಸ್ಬಿಟ್ಟು ಕಾಫಿ ಪುಡಿ ಇದಕ್ಕೆ ಹಾಕ್ಬಿಟ್ಟು ಬಿಸಿ ನೀರಿಗೆ ಹಾಕಿದ್ರೆ ಆಮೇಲಿಂದ ಈ ರಸಕ್ಕೆ ತೊಗೊಂಡು ಡಿಪ್ ಮಾಡಿಬಿಟ್ಟು ಈ ಥರ ಸ್ಟಿಪ್ ಮಾಡ್ಕೋಬೇಕು. ಒಂದು ಬಾಕ್ಸ್ ಅಥವಾ ಯಾವುದಾದ್ರೂ ಒಂದು ಇದು ತೊಗೊಂಡು ಸ್ಟೋರ್ ಮಾಡೋಕ್ಕೋಸ್ಕರ. ಇದು 5 ಅವರ್ ಆಗಬೇಕದು, ಫ್ರಿಜ್ಜಲ್ಲಿ ಇಟ್ಬಿಟ್ಟು 5 ಅವರ್ ಆಗಬೇಕದು. ಇದನ್ನು ಇವಾಗ ಡಿಪ್ ಮಾಡಿ ಇದರಲ್ಲಿ ಈ ಕಾಫಿ ಪುಡಿ ಇದೆಯಲ್ಲ ಲಿಕ್ವಿಡ್, ಇದರಲ್ಲಿ ಡಿಪ್ ಮಾಡಿ ಇದರಲ್ಲೆಲ್ಲ ಸ್ಟೋರ್ ಮಾಡಿದ್ದೇವೆ. ಮತ್ತು ಇದಕ್ಕೆ ಇನ್ನೂ ಏನೇನು ಹಾಕ್ಬೇಕಂತ ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಪನ್ನೀರೆಲ್ಲ ಇದಕ್ಕೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಲು ಹಾಕ್ಕೊಂಡು ಎಸೆನ್ಸು ಮತ್ತು ಹಾಲು, ಎಸೆನ್ಸು 2 ಸ್ಪೂನ, 1 ಸ್ಪೂನು ಎಸೆನ್ಸು ಮತ್ತು ಹಾಲು ಒಂದು 100 ಗ್ರಾಮ್ ಅಷ್ಟು ಹಾಲು, ಅದೇ ಈ ಚಿಕ್ಕ ಲೋಟದಲ್ಲಿ ಒಂದು 1/4 ಲೋಟ ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಇದು ಜೇನುತುಪ್ಪ, ಸ್ವೀಟ್ಗೆ ಸಕ್ಕರೆ ಹಾಕಂಗಿಲ್ಲ ಇದಕ್ಕೆ, ಇದು ಜೇನುತುಪ್ಪನೇ ಹಾಕಿ, ಅದೇ ಸ್ವೀಟು ಜೇನುತುಪ್ಪನ ಅದಕ್ಕೆ ಹಾಕೋಬೇಕು. ಜೇನುತುಪ್ಪ ಹಾಕ್ಬಿಟ್ಟು ಈಗ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದು ರುಬ್ಬಿದ್ದಾಯಿತು. ನೀವು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಫುಲ್ಲು ನೈಸ್ ಪೇಸ್ಟು. ಹಾಲು ಮತ್ತೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಫುಲ್ ನೈಸ್ ಪೇಸ್ಟ್ ಮಾಡಿಬಿಟ್ಟು ಮತ್ತು ಇದಕ್ಕೆಲ್ಲ ಹಾಕಬೇಕು. ರಸ್ಕು ನೆನೆಸಿ ಇಟ್ಟಿರ್ತಾರಲ್ಲ, ಆ ನೆನೆಸಿ ಇಟ್ಟಿರೋದಕ್ಕೆ ಇದನ್ನು ಕ್ರೀಮ್ ಥರ ಅದ್ರ ಮೇಲೆಲ್ಲ ಉಯ್ಕೊಳ್ಳೋದು ಈ ಥರ. ಎಲ್ಲ ಕಡೆ ಫುಲ್ಲು ಸ್ಪ್ರೆಡ್ ಮಾಡಬೇಕು ಈ ಥರ. ಮತ್ತು ಇದು ಹಾಕಿದ್ಮೇಲೆ ಮತ್ತು ಇನ್ನೊಂದು ರೇಯರು ಈ ಥರ ಟೀದು ನೀರೆಲ್ಲ ಹಾಕ್ಬಿಟ್ಟು ಅದ್ದಿ ಮತ್ತು ತಿರ್ಗಾ ರಸ್ಕನ್ನ ಇದ್ರ ಮೇಲ್ಗಡೆ ಇನ್ನೊಂದು ರೇಯರು ಜೋಡಿಸ್ಕೊಂಡು ಅದ್ರ ಮೇಲೂ ಕ್ರೀಮ್ ಹಾಕಬೇಕು. ಅದರಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಇದರಲ್ಲೇ ಜೋಡಿಸ್ಕೊಂಡು ಈ ಥರ ಎಲ್ಲ ಜೋಡಿಸ್ಕೊಂಡು ಅದ್ರ ಮೇಲೆ ಮತ್ತೆ ಕ್ರೀಮ್ ಹಾಕಬೇಕು. ಫುಲ್ ಫಿಲ್ಲಪ್ ಮಾಡಬೇಕು ಈ ಥರ. ಅದನ್ನು 2 ಭಾಗ, ಇಲ್ಲಿ ಜಾಗ ಸಾಲಲ್ಲ ಅಂತ ಅದನ್ನೇ ರಸ್ಗೆ 2 ಭಾಗ ಮಾಡ್ಕೊಂಡು ಮೇಲೊಂದು ಕೆಳಗೊಂದು ಇಟ್ಬಿಟ್ಟು ಅದನ್ನು ಫುಲ್ ಫಿಲ್ಲಪ್ ಮಾಡಿಕೊಂಡು ಮತ್ತೆ ಕ್ರೀಮ್ ಹಾಕಬೇಕು ಅದ್ರ ಮೇಲೆ. ಮತ್ತು ಇರೋ ಕ್ರೀಮೆಲ್ಲ ಅದಕ್ಕೆ ಹಾಕ್ಬಿಟ್ಟು ಫುಲ್ಲು
ಮತ್ತು ಎಲ್ಲ ಸ್ಪ್ರೆಡ್ ಮಾಡಿಬಿಟ್ರೆ ಅದನ್ನು ಒಂದು 5 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಫ್ರೀಝರಲ್ಲಮ್ಮ, ಫ್ರಿಜ್ಜಲ್ಲೇ ಫ್ರಿಜ್ಜಲ್ಲೇ ಇಡಬೇಕು. ಇಷ್ಟೇನಾ? ಆ ಚಾಕ್ಲೇಟ್ ಪುಡಿ ಇದೆಯಲ್ಲ, ಆ ಪುಡಿನ ಈ ಥರ ಇದ್ರ ಜರಡಿಯಲ್ಲಿ ಹಾಕ್ಕೊಂಡು ಅದು ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಈ ಥರ ಅದ್ರ ಮೇಲೆ ಎಲ್ಲ ಅಂಟ್ಕೊಳ್ಳೋ ಥರ ಅದಕ್ಕೆ ಫುಲ್ಲು ಚಾಕ್ಲೇಟೆಲ್ಲ ಸ್ಪ್ರೆಡ್ ಮಾಡಬೇಕು. ಆ ಥರ ಈ ಥರ ಸ್ಟೋರ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ 5 ಅವರ್ ಇಡಬೇಕು. ಇಟ್ಬಿಟ್ಟು ತೆಗೆದ್ರೆ ಫುಲ್ಲು ಅದು ಇದಾಗಿರುತ್ತೆ. ಆಮೇಲಿಂದ ಅದನ್ನು ತೆಗೆದು ನಾವು ಯೂಸ್ ಮಾಡ್ಕೋಬೋದು. ಈ ಥರ ಎಲ್ಲ ಫಿಲ್ಲಪ್ ಮಾಡಿಬಿಟ್ಟು ಫ್ರಿಜ್ಜರಲ್ಲಿ ಇಡಬೇಕು. ಮಾಡಿಬಿಟ್ಟು ಇದನ್ನು ಫುಲ್ಲು ಈ ಥರ ಕ್ಲೋಸ್ ಮಾಡಿಬಿಟ್ಟು ಫುಲ್ ಕ್ಲೋಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. 5 ಅವರ್ ಇಡಬೇಕು ಫ್ರಿಜ್ಜಲ್ಲಿ. ಆಮೇಲೆ ತೆಗೆದ್ರೆ ಅದು ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ಆಮೇಲೆ ಅದಾದಮೇಲೆ ಮತ್ತೆ ತೋರಿಸ್ತೀನಿ ನಾನು.